ವಿಧಾನ ಪರಿಷತ್ ಉಪಸಭಾಪತಿ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಪರಿಷತ್ ಸದಸ್ಯೆ ಉಮಾಶ್ರೀ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಉಪಸ್ಥಿತರಿದ್ದರು. ಮೈತ್ರಿ ಪಕ್ಷದಿಂದ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಮೈತ್ರಿ ಪಕ್ಷದಿಂದ ನಾಮಪತ್ರ ಸಲ್ಲಿಕೆಯಾಗದಿದ್ದರೆ ಉಮಾಶ್ರೀ ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಿದೆ. ಮಂಗಳೂರಿನಲ್ಲಿ ಫಾಸ್ಟ್ ಫುಡ್ ಮಳಿಗೆಗಳ ನಿರೀಕ್ಷಿತ ತಪಾಸಣೆ ನಡೆಸಿದ ಆರೋಗ್ಯ ಸಚಿವ ಯುಟಿ ಖಾದರ್, ಆಹಾರ ಸುರಕ್ಷತೆಯಲ್ಲಿ ಯಾವುದೇ ರಾಜಿ ಇಲ್ಲ ಎಂದರು. ತಪ್ಪು ಕಂಡುಬಂದರೆ ಎಷ್ಟೇ ದೊಡ್ಡವರಾದರೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಮಳಿಗೆಗಳ ಅಡುಗೆ ಮನೆ, ಸ್ಟೋರ್ ಹಾಗೂ ಆಹಾರ ಗುಣಮಟ್ಟ ಪರಿಶೀಲನೆ ಮುಂದುವರಿಯಲಿದೆ. 8 ತಿಂಗಳು ಕೋಲ್ಡ್ ರೂಮ್ನಲ್ಲಿ ಸಂಗ್ರಹಿಸಿದ್ದ ಕೋಳಿ ಪತ್ತೆಯಾಗಿದೆ. ಆಲಮಟ್ಟಿ ಜಲಾಶಯದಲ್ಲಿ ನೀರು ಒಳಹರಿವು 32,843 ಕ್ಯೂಸೆಕ್ಸ್ಗೆ ಇಳಿಕೆಯಾಗಿದೆ. 26,155 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಜಲಾಶಯದಲ್ಲಿ 121.957 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ಗರಿಷ್ಠ 123.081 ಟಿಎಂಸಿ ಸಾಮರ್ಥ್ಯವಿದೆ. ನೀರಿನ ಮಟ್ಟ 519.54 ಮೀಟರ್ ತಲುಪಿದೆ. ಗರಿಷ್ಠ ಮಟ್ಟ 519.60 ಮೀಟರ್ ಆಗಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ಸೂಚನೆಯಂತೆ ಪಿಜಿ, ಹಾಸ್ಟೆಲ್, ಹೋಟೆಲ್, ಡಾಬಾ ಹಾಗೂ ರೆಸ್ಟೋರೆಂಟ್ಗಳ ತಪಾಸಣೆ ತೀವ್ರಗೊಳಿಸಲಾಗಿದೆ. ಕಟ್ಟಡ ನಿಯಮ, ಅಗ್ನಿ ಸುರಕ್ಷತೆ, ನೀರು ನೈರ್ಮಲ್ಯ, ತ್ಯಾಜ್ಯ ನಿರ್ವಹಣೆ ಹಾಗೂ ಆಹಾರ ಗುಣಮಟ್ಟ ಪರಿಶೀಲಿಸಲಾಗುತ್ತಿದೆ. ಅವಧಿ ಮೀರಿದ ಆಹಾರ ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದ ಕೊಟಕ್ಕಲ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೈಮಗ್ಗ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿದರು. ನೇಕಾರರೊಂದಿಗೆ ಸಂವಾದ ನಡೆಸಿ ಕೈಮಗ್ಗ ಉತ್ಪನ್ನಗಳ ಮಾಹಿತಿ ಪಡೆದರು. ರಾಜ್ಯದ ಕೈಮಗ್ಗ ಉದ್ಯಮ ಹಾಗೂ ನೇಕಾರರ ಅಭಿವೃದ್ಧಿಗೆ ಜೆಡಿಎಸ್ ಬದ್ಧವಾಗಿದೆ ಎಂದು ತಿಳಿಸಿದರು. ನ್ಯೂಯಾರ್ಕ್ ನಗರದಲ್ಲಿ 44ನೇ ಇಂಡಿಯಾ ಡೇ ಪರೇಡ್ ಅದ್ದೂರಿಯಾಗಿ ನಡೆಯಿತು. ಅಮೆರಿಕದಲ್ಲಿರುವ ಸಾವಿರಾರು ಭಾರತೀಯ ಮೂಲದವರು ಪಾಲ್ಗೊಂಡರು. ಭಾರತದ ಶ್ರೀಮಂತ ಸಂಸ್ಕೃತಿ, ಪರಂಪರೆ ಹಾಗೂ ಐತಿಹಾಸಿಕ ಪರಂಪರೆಯನ್ನ ಬಿಂಬಿಸುವ ವಿವಿಧ ಅಲಂಕೃತ ಮೆರವಣಿಗೆಗಳು ಗಮನ ಸೆಳೆದವು. ವಿವಿಧ ವಿಷಯಾಧಾರಿತ ಪ್ರದರ್ಶನಗಳ ಮೂಲಕ ಭಾರತ ವೈವಿಧ್ಯಮಯ ಸಂಸ್ಕೃತಿಯನ್ನ ಅನಿವಾಸಿ ಭಾರತೀಯರು ಸಂಭ್ರಮದಿಂದ ಪ್ರದರ್ಶಿಸಿದರು. ಬ್ರೆಜಿಲ್ನ ಸಾವೋ ಬರ್ನಾಡೋ ದೋ ಕ್ಯಾಂಪೋದಲ್ಲಿರುವ ವಿಲಾ ಯೂಕ್ಲಿಡಿಸ್ಗೆ ಜನರು ಮತ್ತೆ ಆಗಮಿಸಿದ್ದಾರೆ. ಕಾರ್ಮಿಕ ವರ್ಗದ ಹೋರಾಟ ಹಾಗೂ ಪ್ರಜಾಪ್ರಭುತ್ವದ ನಿರ್ಣಾಯಕ ಕ್ಷಣಗಳಿಗೆ ಈ ಸ್ಥಳ ಸಾಕ್ಷಿಯಾಗಿದೆ. ಇದೀಗ ಜನರು ಇತಿಹಾಸವನ್ನ ಸ್ಮರಿಸುತ್ತಾ ಭವಿಷ್ಯದತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಬ್ರೆಜಿಲ್ನ ಹೋರಾಟದ ಕತೆ ಮುಂದುವರಿಯಲಿದೆ ಎಂಬ ಸಂದೇಶವೂ ಮೂಡಿದೆ. ನಾಗಪಂಚಮಿ ಹಿನ್ನೆಲೆಯಲ್ಲಿ ಉಜ್ಜಯಿನಿಯ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗಕ್ಕೆ ವಿಶೇಷ ಅಲಂಕಾರ ಮಾಡಲಾಯಿತು. ಪವಿತ್ರ ಬೆಳ್ಳಿಯ ವಾಸುಕಿ ನಾಗವನ್ನ ಧರಿಸಿದ ಮಹಾಕಾಳೇಶ್ವರನ ದಿವ್ಯ ರೂಪ ಬೆಳಗಿನ ಆರತಿಯಲ್ಲಿ ಭಕ್ತರ ಗಮನ ಸೆಳೆಯಿತು. ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಆರತಿ ನೆರವೇರಿದ್ದು ಭಕ್ತರು ಹರ ಹರ ಮಹಾದೇವ್ ಎಂದು ಘೋಷಣೆಯನ್ನ ಮೊಳಗಿಸಿದರು. ಬಿಹಾರದ ಲಖೀಸರಾಯಿಯ ಅಶೋಕಧಾಮ ದೇವಸ್ಥಾನದಲ್ಲಿ ಶ್ರಾವಣ ಸೋಮವಾರದ ವೇಳೆ ಕಾಲ್ತುಳಿತ ಸಂಭವಿಸಿದೆ. ವಿದ್ಯುತ್ ಕಂಬ ಬಿದ್ದಿದೆ ಎಂಬ ವದಂತಿ ಹರಡಿದ ಬಳಿಕ ಭಕ್ತರಲ್ಲಿ ಆತಂಕ ಉಂಟಾಗಿ ನೂಕುನುಗ್ಗಲು ಸಂಭವಿಸಿದೆ. ಘಟನೆಯಲ್ಲಿ 6 ರಿಂದ 7 ಮಹಿಳಾ ಭಕ್ತರು ಮೃತಪಟ್ಟಿದ್ದು, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಮಿಳುನಾಡು ಬಜೆಟ್ನಲ್ಲಿ ಸುಮಾರು 15,000 ಕೋಟಿ ಉಳಿತಾಯವಾಗಿದೆ ಎಂದು ಕೆ ಅಣ್ಣಾಮಲೈ ಹೇಳಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ಅವರು ಮುಂದಿನ 5 ವರ್ಷಗಳ ಕಾಲ ಈ ಹಣವನ್ನು ಸಮರ್ಪಕವಾಗಿ ಬಳಸಬೇಕೆಂದು ಸಲಹೆ ನೀಡಿದ್ದಾರೆ. ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಣೆ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಜಲಮೂಲಗಳ ಸಂರಕ್ಷಣೆಗೆ ತಲಾ 5,000 ಕೋಟಿ ಮೀಸಲಿಡುವಂತೆ ಒತ್ತಾಯಿಸಿದ್ದಾರೆ.